ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಭಾರತ ಆಸ್ಟ್ರೇಲಿಯಾ ಏಕದಿನ ಸರಣಿ ನಡೀತಾ ಇದೆ. ಎರಡು ಮ್ಯಾಚನ್ನು ನಾವು ಸೋತಿದ್ದೀವಿ. ನಿನ್ನೆ ಕೂಡ ಮ್ಯಾಚನ್ನು ಕಳ್ಕೊಂಡ್ವಿ. ಯಾಕೋ ಒಂದಷ್ಟು ಗೊಂದಲದ ವಾತಾವರಣ ಟೀಮಲ್ಲಿದೆ. ಯಾವಾಗ ರಾಹುಲ್ ದ್ರಾವಿಡ್ ಕೋಚ್ ಆಗಿ ನಿರ್ಗಮಿಸಿದ್ರು, ಏನು T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟ ನಂತರ, ಅದಾದಮೇಲೆ ಗಂಭೀರ್ ಎಂಟ್ರಿ ಆದಾಗಿಂದ ಒಂದಲ್ಲ ಒಂದು ಗೊಂದಲ ಗೋಜಲುಗಳು ಇದ್ದೇ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗಂಭೀರ್ ವ್ಯಕ್ತಿತ್ವನೇ ಹಾಗೆ, ನೇರ ನುಡಿ, ಕೆಲವೊಂದಷ್ಟು ಅವರ ನಿರ್ಧಾರಗಳು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಈಗ ಟೀಮ್ ಇಂಡಿಯಾದಲ್ಲೂ ಆಗ್ತಿರೋದು ಅದೇನೇ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೊಂದು ಕಡೆ ಕೆಲವೊಂದಷ್ಟು ಪ್ಲಾನಿಂಗ್ಗಳು ನಡೀತಿದೆಯಾ ಫಾರ್ ಫ್ಯೂಚರ್ ಅನ್ನೋದ್ರ ಜೊತೆಗೆ ಈಗ ಬಂದಿರುವಂಥ ರಿಸಲ್ಟ್ಗಳು, ನಿನ್ನೆ ತೆಗೆದುಕೊಂಡಂಥ ಒಂದಷ್ಟು ಡೆಸಿಷನ್ಗಳು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆಸ್ಟ್ರೇಲಿಯಾ ವಿರುದ್ಧ ನಾವು ಮೊದಲೇ ಮ್ಯಾಚ್ ಮಳೆ ಇತ್ತು, ಓಕೆ, ನಾವು ವೆದರ್ ಕಂಡೀಷನ್ಸ್ ಇದ್ದಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನೆ ನಾವು ನೋಡಿದಾಗ ನಮ್ಮ ಬ್ಯಾಟಿಂಗ್ ಹೇಗೆ ಸ್ಟಾರ್ಟ್ ಆಯಿತು, ಅದಾದಮೇಲೆ ಮಿಡ್ಲ್ ಆರ್ಡ್ರಲ್ಲಿ ಬಂದಂಥ ಪಾರ್ಟ್ನರ್ಶಿಪ್, ಕೊನೆಯದಾಗಿ ಅಕ್ಷರ್ ಪಟೇಲ್ ಒಂದಷ್ಟು ಸ್ಟ್ಯಾಂಡ್ ಕೊಟ್ಟರು, ಹರ್ಷದೀಪ್, ಹರ್ಷಿತ್ ರಾಣಾ ಇಬ್ಬರು ಕೂಡ ಸ್ಕೋರನ್ನು ಒಂದು ಮರ್ಯಾದೆಯುತ ಒಂದು ಟೋಟಲ್ ಅಂತ ಹೇಳ್ಬೋದು ಅಲ್ಲಿಗೆ ತರುವಂಥ ಪ್ರಯತ್ನ ಮಾಡಿದರು. ಸೊ ಅದಾದಮೇಲೆ ಆಸ್ಟ್ರೇಲಿಯಾ ಕೂಡ ಒಂದಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಕಂಡು ನಂತರ ಅವರು ಆರಾಮಾಗಿ ಮ್ಯಾಚನ್ನು ವಿನ್ ಆದರು. 3 ಏಕದಿನ ಸರಣಿಯ 2 ಮ್ಯಾಚ್ಗಳನ್ನು ಗೆಲ್ಲೋ ಮೂಲಕ ಅವರು ಸೀರೀಸನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಬರುವಂಥ ಪ್ರಶ್ನೆ, ಕೆಲವೊಂದು ನಿರ್ಧಾರಗಳು ಸ್ಟಿಲ್ ಇನ್ನೂ ಕನ್ಫ್ಯೂಷನ್ ಇದೆ, ಸರಿಯಾದಂಥ ನಿರ್ಧಾರನ ಅಂತ. ನಂಬರ್ 1, ಶುಭ್ಮಾನ್ ಗಿಲ್ ಅವ್ರನ್ನ ಏಕದಿನಕ್ಕೆ ಕ್ಯಾಪ್ಟನ್ ಮಾಡಿದ್ದು. ಯಾಕಂದರೆ ಸೋತಾಗ ಕಾರಣಗಳನ್ನು ಹುಡುಕಿದ್ವಿ ಅಂತ ಹೇಳಬೇಡಿ, ನಿಮಗೂ ಕೂಡ ಅನಿಸಿರುತ್ತೆ, ಇಸ್ ಇಟ್ ಟೂ ಅರ್ಲಿ ಶುಭ್ಮಾನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡೋದಕ್ಕೆ? ಹೌದು, T20 ಅವರು ಪ್ರೂವ್ ಮಾಡಿದ್ದಾರೆ, IPL ಅಲ್ಲಿ ಗುಜರಾತ್ನ ಕ್ಯಾಪ್ಟನ್ ಆಗಿ ಅವ್ರು ಪ್ರೂವ್ ಮಾಡಿರೋದು ಹೌದು, ಒಳ್ಳೆ ಕ್ಯಾಪ್ಟನ್ಸಿ. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ನಿಮಗೆ ಸಾಕಷ್ಟು ಆಪ್ಷನ್ಗಳಿದ್ದಾಗಲೂ ಕೂಡ, ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಸ್ಕೊಟ್ಟಾಗಲೂ ಕೂಡ ಅವ್ರನ್ನ ಬದಲಾವಣೆ ಮಾಡಬೇಕಾಗಿತ್ತು ಅನ್ನೋದು ನಂಬರ್ 1. ಇನ್ನೊಂದು ವಾದ ಏನು ಅಂತಂದರೆ, ಏಜ್ ಫ್ಯಾಕ್ಟರ್ ಅಂತ ಬಂದಾಗ ನೀವು ಫ್ಯೂಚರ್ ನೋಡಲೇಬೇಕು. 2027 ODI ವರ್ಲ್ಡ್ ಕಪ್ಗೆ ನೀವು ಫ್ಯೂಚರ್ ನೋಡಲೇಬೇಕು. ಹಾಗಾಗಿ ಒಂದು ಬದಲಾವಣೆ ಅಗತ್ಯ ಇತ್ತು ಅಂತ ಕೆಲವರ ವಾದ ಇರ್ಬೋದು. ಬಟ್ ಶುಭ್ಮಾನ್ ಗಿಲ್ ಆಸ್ ಕ್ಯಾಪ್ಟನ್ ಇಲ್ಲಿ ಕರೆಕ್ಟಾಗಿ ನಿಭಾಯಿಸ್ತಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಂಬರ್ 1, ವೆಸ್ಟ್ ಇಂಡೀಸ್ ಸೀರೀಸ್ ಇತ್ತು, T20 ಟೆಸ್ಟ್ ಆಯಿತು, ಟೆಸ್ಟಲ್ಲಿ 2 ಟೆಸ್ಟಲ್ಲೂ ಕೂಡ ಬೂಮ್ರಾ ಆಡ್ತಾರೆ. ಅದಾದಮೇಲೆ ಆಸ್ಟ್ರೇಲಿಯಾದಂಥ ಒಂದು ದೊಡ್ಡ ಸೀರೀಸ್ ಇದು. ನಿಮಗೆ ವೆಸ್ಟ್ ಇಂಡೀಸ್ ಸೀರೀಸ್ ಏನೇನೂ ಅಲ್ಲ, ನೀವು ಅಲ್ಲಿ ಜಸ್ಪ್ರೀತ್ ಬೂಮ್ರಾ ಅವ್ರನ್ನ ಇಂಜುರಿಯಿಂದ ಅವ್ರನ್ನ ಸೇಫ್ ಮಾಡಬೇಕು, ತುಂಬ ಅವ್ರಿಗೆ ವರ್ಕ್ಲೋಡ್ ಕೊಡೋಕ್ಕಾಗಲ್ಲ ಅಂತಿದ್ರೆ, ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸಲ್ಲಿ ಅವ್ರನ್ನ ಆಡಿಸುವಂಥ ಅವಶ್ಯಕತೆ ಏನಿತ್ತು? ಇದು ನಂಬರ್ 1. ನೀವು ಅವ್ರನ್ನ ಅಲ್ಲಿ ರೆಸ್ಟ್ ಮಾಡಿ 2 ಟೆಸ್ಟ್ಗಳಿಗೆ ಆಡಿಸ್ದೆ, ನೀವು ಆಸ್ಟ್ರೇಲಿಯಾ ಒನ್ ಡೇಗೆ ಅವ್ರನ್ನ ಆಯ್ಕೆ ಮಾಡ್ಬೋದಾಗಿತ್ತು. ಸೊ ಈ ಥರ ಒಂದು ಚರ್ಚೆ ಹೇಗಿದೆ. ನೀವು ಒಪ್ಕೊಂಡ್ರೆ ಅದಕ್ಕೆ ಒಂದಷ್ಟು ವಿಚಾರಗಳು ನೀವು ಹೇಳ್ಬೋದು, ಒಪ್ಕೊಳ್ಳದೆ ಹೋದರೂ ಕೂಡ ದಯವಿಟ್ಟು ಅದರ ಬಗ್ಗೆ ಕಮೆಂಟ್ ಮಾಡಿ, ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಪ್ರಕಾರ ಜಸ್ಪ್ರೀತ್ ಬೂಮ್ರಾ ವೆಸ್ಟ್ ಇಂಡೀಸ್ನ 2 ಸೀರೀಸ್ ಅಂದರೆ 2 ಟೆಸ್ಟ್ ಮ್ಯಾಚ್ ನಿಮಗೆ 5 ದಿನ ಆಡಬೇಕು. ಒನ್ ಡೇ ಆದರೆ ಒಂದಿನದಲ್ಲೇ ಮುಕ್ತಾಯ ಆಗುತ್ತೆ. ಅಂಥ ಒಂದು ಟಫ್ ಕಂಡೀಷನ್ ಅಥವಾ ಒಂದು ಟೆಸ್ಟ್ ಆಡೋಕ್ಕೆ ನೀವು ಬುಮ್ರಾ ಅವ್ರನ್ನ ಬಿಟ್ಟು ODIನಲ್ಲಿ ರೆಸ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ಸಹಜವಾಗಿ ಬರುತ್ತೆ. ಇದು ನಂಬರ್ 1. ಇಲ್ಲ, ನೀವು ಇಂಡಿಯನ್ ಪಿಚ್ಚಸ್ಗೆ ಮುಂದೆ T20 ವರ್ಲ್ಡ್ ಕಪ್ ಎಲ್ಲ ಇಲ್ಲೇ ಆಗೋದ್ರಿಂದ ಇಂಡಿಯನ್ ಪಿಚ್ಚಲ್ಲಿ ಅವ್ರನ್ನ ಹೆಚ್ಚಾಗಿ ನಾವು ಬಳಸ್ಕೋತೀವಿ, ಟ್ರೈ ಮಾಡಿದ್ವಿ ಅಂತ ಕಾರಣ ಕೊಟ್ಟರೆ ನೀವು ದೇಸಿ ಮ್ಯಾಚ್ಗಳಲ್ಲಿ ಅವ್ರನ್ನ ಆಡಿಸ್ಬೋದು. ವೆಸ್ಟ್ ಇಂಡೀಸ್ ಪ್ಲೇಯರ್ಗಳಿಗಿಂತ ನಮ್ಮ ಇಂಡಿಯನ್ ಪ್ಲೇಯರ್ಗಳೇ, ರಂಜಿ ಪ್ಲೇಯರ್ಗಳೇ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಅವ್ರ ವಿರುದ್ಧ ಪ್ರಾಕ್ಟೀಸ್ ಸ್ವಲ್ಪ ರಂಜಿ ಟ್ರೋಫಿ, ದುಲೀಪ್ ಟ್ರೋಫಿ ಇದೆಲ್ಲ ಆಡಿದ್ರೆ ಒಳ್ಳೆ ಪ್ರಾಕ್ಟೀಸ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಇದು ನಂಬರ್ 1. ಎರಡನೇದಾಗಿ, ಕುಲ್ದೀಪ್ ಯಾದವ್ ಸದ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ವರ್ಷಗಳಿಂದ ಅದ್ಭುತವಾದಂಥ ಫಾರ್ಮಲ್ಲಿದ್ದಾರೆ. ನೀವು ಅವ್ರನ್ನ ಆಡೋಕ್ಕೆ ಅವಕಾಶ ಕೊಡಲ್ಲ, 11ನಲ್ಲಿ ತಗೊಳ್ಳಲ್ಲ. ಆ ಕಡೆ ಆಡಮ್ ಝಾಂಪಾ 4 ವಿಕೆಟನ್ನು ಪಡಿತಾರೆ. ಅವರ ಟರ್ನ್ಗಳು ನೋಡ್ತಾ ಇದ್ರಿ, ನೆನ್ನೆ ಫ್ರಂಟ್ ಫುಟ್ ಆಡೋಕ್ಕೆ ಬಂದರೂ ಕೂಡ ಲಾಫ್ಟೆಡ್ ಶಾಟ್ಸ್ ಹೊಡಿಯೋಕ್ಕೆ ಬಂದಾಗ ಆಗ್ತಾ ಇಲ್ಲ ಪಿಕ್ ಮಾಡೋಕ್ಕೆ. ನಿತೀಶ್ ರೆಡ್ಡಿ ಔಟ್ ಆಗಿ ನೀವು ನೋಡಿದ್ರಿ. ಸೊ ಆಸ್ಟ್ರೇಲಿಯಾ ಅವರ ಪಿಚ್ಗಳನ್ನು ಸ್ಟಡಿ ಮಾಡಿ ಸ್ಪಿನ್ನರ್ನ ಒಂದು ಫಾಸ್ಟ್ ಬೌಲಿಂಗ್ ಪಿಚ್ಚಲ್ಲೂ ಕೂಡ ಆಡಿಸ್ತಾರೆ. ಅಂದರೆ ಆಸ್ಟ್ರೇಲಿಯನ್ ಪಿಚ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಪೇಸರ್ಸ್ಗೆ ಚೆನ್ನಾಗಿ ಅಸಿಸ್ಟ್ ಮಾಡುವಂಥ ಪಿಚ್ಗಳು. ಆದರೂ ಕೂಡ ಅವರು ಆಡಮ್ ಝಾಂಪಾ ಅವ್ರನ್ನ ಆಡಿಸಿ ವಿಕೆಟನ್ನು ತೆಗಿತಾರೆ. ಬಟ್ ನೀವು ಕುಲ್ದೀಪ್ಗೆ ಅವಕಾಶನೇ ಕೊಡಲ್ಲ. ಆಲ್ಮೋಸ್ಟ್ ಝಾಂಪಾ ಏನು ಔಟ್ಕಮ್ ಕೊಡ್ತಾರೆ, ನಿಮಗೆ ಒಂದಷ್ಟು ಔಟ್ಪುಟ್ ಕೊಡ್ತಾರೆ. ಹಾಗೆಯೇ ಕುಲ್ದೀಪ್ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಇದೆ, ಫ್ಲೈಟೆಡ್ ಡೆಲಿವರಿಗಳಿದೆ, ಟರ್ನ್ಗಳಿದೆ, ಅವ್ರಿಗೆ ಗೊತ್ತಿದೆ ಬೇರೆ ಹೊರಗಡೆ ಹೋದಾಗಲೂ ಹೇಗೆ ಆಡಿಸ್ಬೇಕು ಅನ್ನೋದ್ರ ಬಗ್ಗೆ. ಬಟ್ ನೀವು ಬೇರೆ ರೀಸನ್ಗಳನ್ನು ಕೊಡ್ಬೋದು, ಲೆಫ್ಟ್ ಹ್ಯಾಂಡರ್ಸ್, ರೈಟ್ ಹ್ಯಾಂಡರ್ಸ್ ಇದ್ರು ಆ ಎಲ್ಲ ಕಾರಣಕ್ಕೆ. ಬಟ್ ಸ್ಟಿಲ್ ಕುಲ್ದೀಪ್ ಯಾದವ್ ಅವ್ರನ್ನ ಹೊರಗಡೆ ಇಡ್ತಿರೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇಲ್ಲ, ನಮಗೆ ಬ್ಯಾಟಿಂಗ್ ಡೆಪ್ತ್ ಬೇಕು ಅಂದರೆ ನಿಮಗೆ ಬ್ಯಾಟ್ಸ್ಮನ್ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ಆಸ್ಟ್ರೇಲಿಯಾದಂಥ ಟೀಮಲ್ಲಿ ಅವ್ರಿಗೆ ಡೆಪ್ತ್ ಇದೆ, ನಮಗೂ ಅಂತ ಡೆಪ್ತ್ ಬೇಕು. ಹಾಗಾಗಿ ನಾವು ಸುಂದರ್ ಹಾಗೆ ಅಕ್ಷರ್ ಪಟೇಲ್ ಇಬ್ಬರು ಬ್ಯಾಟಿಂಗ್ ಅಬಿಲಿಟಿ ಇರುವಂಥ ಆಲ್ರೌಂಡಿಂಗ್ ಸ್ಪಿನ್ನರ್ಸ್ ಬೇಕು, ನಮಗೆ ಆಲ್ರೌಂಡರ್ ಆಗಿರುವಂಥ ಸ್ಪಿನ್ನರ್ಗಳು ಬೇಕು ಅಂತಂದರೆ ನಿಮ್ಮ ಬ್ಯಾಟ್ಸ್ಮನ್ಗಳ ಮೇಲೆ ನೀವು ನಂಬಿಕೆ ಇಡ್ತಿಲ್ಲ ಅಂತ ಆಯಿತು. ಸೊ ಈ ಥರ ಒಂದಷ್ಟು ಪ್ರಶ್ನೆಗಳಲ್ಲಿ ಮೂಡುತ್ತೆ. ಕುಲ್ದೀಪ್ ಯಾದವ್ ಯಾಕೆ ಪ್ಲೇಯಿಂಗ್ 11ನಲ್ಲಿ ಇಲ್ಲ ಅನ್ನೋದು ನಂಬರ್ 1. ಎರಡನೇದಾಗಿ, ಶುಭ್ಮಾನ್ ಗಿಲ್ ಅವರು ತೆಗೆದುಕೊಳ್ತಿರುವಂಥ ನಿರ್ಧಾರಗಳು, ಬೌಲಿಂಗ್ ಚೇಂಜಸ್ ಇದೆಲ್ಲವೂ ಕೂಡ ಕೌಂಟಲ್ಲಿ ಬರ್ತಾ ಇದೆ. ಆ್ಯಸ್ ಎ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ ನಿಮಗೆ ಇಂಪ್ರೆಸ್ ಮಾಡಿದ್ದಾರೆ. ನಾನು ಕಂಪ್ಲೀಟ್ ಅವ್ರ ಮೇಲೆ ಹೊಣೆ ಹಾಕ್ತಾ ಇಲ್ಲ. ಎಲ್ಲ 11 ಪ್ಲೇಯರ್ಗಳು ಕೂಡ ಈ ಸೋಲಿಗೆ ಜವಾಬ್ದಾರಿನ ಹೊರಬೇಕು. ಬಟ್ ಸ್ಟಿಲ್ ನೀವು ತೆಗೆದುಕೊಳ್ಳುವಂಥ ಕೆಲವೊಂದು ಡಿಸಿಷನ್ಸ್ ಟೀಮ್ ಇಂಡಿಯಾದ ಫ್ಯೂಚರ್ಗೆ ಎಷ್ಟು ಮಟ್ಟಿಗೆ
ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ನೆನ್ನೆ ಮ್ಯಾಚಲ್ಲಿ ಒಂದು ಖುಷಿ ವಿಚಾರ ಅಂತಂದರೆ ರೋಹಿತ್ ಶರ್ಮಾ ಏನವರು ಒನ್ ಡೇಗೆ ಇರ್ತಾರಾ ಏನು ಮತ್ತೆ ಆ ಫಾರ್ಮಲ್ಲಿ ಇದ್ದಾರಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಇತ್ತಲ್ಲ, ಅವರೆಲ್ಲರಿಗೂ ಕೂಡ ಸೈಲೆಂಟ್ ಆಗಿಸಿದ್ದಾರೆ ರೋಹಿತ್ ಶರ್ಮಾ ನೆನ್ನೆ ಮ್ಯಾಚಲ್ಲಿ 70+ ರನ್ನ ಗಳಿಸೋ ಮೂಲಕ. ಒಂದು ಬೇಜಾರು ಏನು ಅಂತಂದರೆ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಲ್ಲಿ ಡಕ್ಔಟ್ ಆಗಿದ್ದಾರೆ. ಸೊ ಅವರು ಕಮ್ಬ್ಯಾಕ್ ಮಾಡಲಿ, ಚಾಂಪಿಯನ್ಸ್ ಟ್ರೋಫಿ ಸಂದರ್ಭದಲ್ಲಿ ಇದ್ದಂಥ ಫಾರ್ಮ್ ಏನಿದೆ ಅಥವಾ RCB IPL ಗೆದ್ದಂಥ ಸಂದರ್ಭದಲ್ಲಿ ಅವ್ರ ಫಾರ್ಮ್ ಏನಿತ್ತು ಇದೆಲ್ಲವೂ ಕೂಡ ಮತ್ತೆ ಮರುಕಳಿಸಲಿ ಅನ್ನೋದು ನಮ್ಮ ಆಶಯ. ಸೊ ನಿಮ್ಮ ಪ್ರಕಾರ ಹೇಗೆ ಹೋಗ್ತಾ ಇದೆ ಟೀಮ್ ಇಂಡಿಯಾ, ಫ್ಯೂಚರ್ ಹೇಗಿರುತ್ತೆ, ಈ ಬದಲಾವಣೆಗಳು ಸರಿನಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.